ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸುಮ್ಮನೆ ಹೀಗೆ ಒಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡ್ತಾಯಿದ್ದೇನೆ. ವಾಟ್ ಐ ಈಟ್ ಎನ್ ಎ ಡೇ ಅಂತ ಹೇಳಿ ಅಲ್ಲ, ಏನು ತಿಂದಿದ್ದೇನೆ ಅಂತಲ್ಲ, ಸುಮ್ಮನೆ ನಾನು ಏನೆಲ್ಲ ಮಾಡ್ತೇನೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿ ಒಂದು ವರ್ಕ್ ಆಗ್ತಾ ಉಂಟು ನಮ್ಮ ಮನೆ ಹತ್ತಿರ. ಹಾಗೆ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು. ಡ್ರಿಲ್ ಮಾಡುವಂಥದ್ದು ಒಂದು ಮೆಷಿನ್ ಇದ್ದು ಸೌಂಡ್ ಕೇಳ್ತಾ ಇದೆ, ಡರ್ ಅಂತ ಕೇಳ್ತಾ ಇದೆ. ಹಾಗೆ ಇವತ್ತು ಸ್ಯಾಟರ್ಡೆ, ಮತ್ತು ಎಲ್ಲ ಕಡೆ ಅಷ್ಟಮಿ ಅಂತೆಲ್ಲ ಹಬ್ಬ ಅಲ್ವಾ, ಎಲ್ಲ ಕಡೆ ಆಗ್ತಾಯಿದೆ. ಹಾಗೆ ಟೆಂಪಲಲ್ಲಿ ಇವತ್ತು ಸಂಕ್ರಮಣ, ನಮ್ಮ ಮನೆ ಹತ್ತಿರ ಒಂದು ಟೆಂಪಲ್ ಇದೆ, ಅಲ್ಲಿ ಸಂಕ್ರಮಣ ಊಟ ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಅದಾದ ನಂತರ ಎಲ್ಲೂ ಹೋಗಲಿಲ್ಲ, ಮನೆಯಲ್ಲೇ ಇದ್ದು ಬೇಜಾರಾಗಿದೆ. ಹಾಗೆ ಸ್ವಲ್ಪ ಸುತ್ತಾಡುವ, ಅಷ್ಟಮಿ ಎಲ್ಲ ಕಡೆ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ನೋಡ್ಕೊಂಡು ಬರುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆಮೇಲೆ ಎಲ್ಲೆಲ್ಲಿ ಹೋಗ್ತೇನೆ ಏನು ಅಂತೆಲ್ಲ ತೋರಿಸ್ತೇನೆ ನಾನು ನಿಮಗೆ. ಜಸ್ಟ್ ಬೆಳಿಗ್ಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಮಾಮೂಲಿ ಮಲ್ಟಿಗ್ರೈನ್ ಇದು ಚಪಾತಿ ಮಾಡಿಕೊಂಡೆ. ಮಾಮೂಲಿ ಚಪಾತಿ, ಅದಕ್ಕೆ ಹೆಸರು ಬೇಳೆದು, ಹೆಸರು ಕಾಳಿದ್ದು ಪಲ್ಯ ಇತ್ತು. ಆ ಪಲ್ಯದ ಜೊತೆಗೆ ಚಪಾತಿಯನ್ನು ತಿಂದೆ. 2 ಚಪಾತಿ ತಗೊಂಡಿದ್ದೇನೆ. ನಾನು ವೆಯ್ಟ್ ಲಾಸ್ ಜರ್ನಿ ಅಥವಾ ಡಯಟ್ ಅಂತ ಹೇಳಿ ಏನು, ಅದು ಸ್ವಲ್ಪ ಡಯಟ್ ಅಂತ ಹೇಳಿ ನನಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿತ್ತು. ಯಾಕಂದರೆ ಈ ಥರನೇ ಮಾಡಬೇಕು ಡಯಟ್, ಈ ಥರನೇ ರಿಸಲ್ಟ್ ಬರಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿನ ನನಗೆ ಸ್ಟಕ್ ಆಗಿತ್ತು ವೆಯ್ಟ್. ಬಟ್ ಫ್ಯಾಟ್ ಲಾಸ್ ಆಗಿದೆ. ನನ್ನ ತುಂಬ ಡ್ರೆಸ್ಗಳು ನೋಡ್ಬೋದು ನೀವು, ತುಂಬಾ ಲೂಸ್ ಆಗ್ತದೆ ನನಗೆ. ಇಲ್ಲಿ ಫ್ಯಾಟ್ ಲಾಸ್ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ನೋಡಿ. ತುಂಬಾ ಇಲ್ಲಿ ಸಪುರ ಕಾಣಿಸ್ತಾ ಇದೆ, ನನಗೆ ನಾನು ತೋರಿಸ್ತೇನೆ ನೋಡಿ. ಸಪುರ ಆಗಿದ್ದೇನೆ ಅಂತ ಹೇಳಿ ಅನ್ನಿಸ್ತದೆ, ತುಂಬ ಲೂಸ್ ಇದೆ. ಮತ್ತು ಹೊಟ್ಟೆ ಇತ್ತು, ಹೊಟ್ಟೆ ತುಂಬ ಕಮ್ಮಿ ಆಗಿದೆ. ವೆಯ್ಟ್ 74 ಇದೆ. ವೆಯ್ಟ್ ಕಡಿಮೆ ಆಗಲಿಲ್ಲ, ಆದರೆ ಫ್ಯಾಟ್ ಲಾಸ್ ಆಗಿದೆ, ಫಿಟ್ ಆಗಿದೆ ಅಂತ ಅನಿಸ್ತದೆ. ಡ್ರೆಸ್ ಎಲ್ಲ ಲೈಟ್ ಆಗಿ ಫೀಲ್ ಆಗ್ತದೆ, ತುಂಬ ದಪ್ಪ ಕಾಣಿಸೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನೋಡ್ಬೋದು ನೀವು ಕೂಡ ಹೇಗೆ ಕಾಣಿಸ್ತೇನೆ ಅಂತ ಹೇಳಿ. ಸೊ ನಾನು ಡಯಟ್ ಅಂತ ಹೇಳಿ ಮಾಡ್ತಾ ಇಲ್ಲ ಈಗ, ಅಂದರೆ ಹೆಲ್ದಿ ಫುಡ್ ಅದನ್ನು ತಗೊಳ್ತೇನೆ. ನನಗೇನು ಕ್ರೇವಿಂಗ್ಸ್ ಆಯಿತು ಅದನ್ನು ತಿಂತೇನೆ. ಅದೇ ರೀತಿ ನಾನು ಏನು ಫುಡ್ ಅಂಥದ್ದೇ ಆಗಬೇಕು ಅಂತ ಹೇಳಿ ರಿಸ್ಟ್ರಿಕ್ಷನ್ ಏನಿಲ್ಲ. ಪೋರ್ಷನ್ ಕಂಟ್ರೋಲಲ್ಲಿ ಏನಿದೆ ಫುಡ್ ಅದನ್ನು ತಗೊಳ್ತೇನೆ. ಅದನ್ನೇ ಡೈಲಿ ಬ್ಲಾಗ್ ಥರ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡುವ, ಇವತ್ತು ಈಗ 12 ಗಂಟೆ ಮಧ್ಯಾಹ್ನ, ಶನಿವಾರ 16. ನಿನ್ನೆ ಇಂಡಿಪೆಂಡೆನ್ಸ್ ಡೇ. ಹಾಗೆ ನಿಮಗೆ ರಿಲೇಟೆಡ್ ಆಗಿ ಹೇಳ್ತಾರೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಕಳೆಯಿತು, ಅದರದ್ದು ಕೂಡ ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಲಕ್ಷ್ಮಿ ಒಳ್ಳೇದು ಮಾಡಲಿ. ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಮೇಲೆ ಹಬ್ಬ ಬರ್ತಾ ಉಂಟು. ಕೃಷ್ಣ ಜನ್ಮಾಷ್ಟಮಿ ನಮ್ಮಲ್ಲೆಲ್ಲ 3 ದಿನ ಆಚರಿಸ್ತಾರೆ ಇಲ್ಲಿ ದೇವಸ್ಥಾನದಲ್ಲೆಲ್ಲ. ಹಾಗೆ ಕೃಷ್ಣನ ಹಬ್ಬ, ಮೊಸರು ಕುಡಿಕೆ, ಮಕ್ಕಳಿಗೆಲ್ಲ ಕೃಷ್ಣನ ವೇಷ ಹಾಕುವಂಥದ್ದು, ರಾಧೆಯ ವೇಷ ಹಾಕುವಂಥದ್ದು, ಮೆರವಣಿಗೆ ಇಂಥದ್ದೆಲ್ಲ ನಡೀತಾ ಇರ್ತದೆ. ಸೊ ಎಲ್ಲರೂ ಕೂಡ ಅದರಲ್ಲೇ ಬ್ಯುಸಿ ಇದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅದಾದ ನಂತರ ಇನ್ನು ನೆಕ್ಸ್ಟ್ ಈಗ ಇವತ್ತು ಆಗಸ್ಟ್ 16ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಹೊರಡ್ತೇನೆ. ಆಮೇಲೆ ಅಲ್ಲಿ ಆದರೆ ವೀಡಿಯೋ ಮಾಡ್ತೇನೆ, ಆಯಿತಾ? ಬಾಯ್ ಬಾಯ್ ಫ್ರೆಂಡ್ಸ್. ನಾನು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇತ್ತು. ಇದು ನೋಡಿ, ನಮ್ಮನೆ ನಾಯಿ ನನ್ನ ಜೊತೆನೇ ಬಂದಿದೆ ಟೆಂಪಲ್ಗೆ. ಹಾಗೆ ಇದು ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಊಟ ಎಲ್ಲ ಮಾಡಿಕೊಂಡೆ ನಾನು. ಸ್ವಲ್ಪ ಅನ್ನ, ಸಾಂಬಾರು ಮತ್ತು ನಮ್ಮ ಮಜ್ಜಿಗೆ ಹುಳಿ ಇತ್ತು. ಮಜ್ಜಿಗೆ ಹುಳಿ ಹಾಕಿ ಸ್ವಲ್ಪ ಅನ್ನ ಊಟ ಮಾಡಿದೆ. ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಅನ್ನ ಮತ್ತು ಒಂದು ಪಾಯಸ ಇತ್ತಲ್ಲಿ. ಹಾಗೆ ಒಂದು ಸೌಟು ಪಾಯಸ ತಿಂದೆ. ಹಾಗೆ ರಾಖಿ ಬಂದಿದ್ದಲ್ಲ, ಅವನಿಗೆ ಕೂಡ ಸ್ವಲ್ಪ ಪಾಯಸ ಎಲ್ಲ ಕೊಟ್ಟು ಆಮೇಲೆ ನನ್ನ ಫ್ರೆಂಡ್ ಬಂದಿದ್ಲು ಅಲ್ಲಿಗೆ. ಅವಳ ಜೊತೆಗೆ ನಾನು ಪೇಟೆ ಸುತ್ತೋಕ್ಕೆ ಹೊರಟೆ. ಪೇಟೆಯಲ್ಲಿ ಎಲ್ಲ ರೌಂಡ್ ಹೊಡಿಲಿಕ್ಕೆ, ಅಂದರೆ ಮಾಲಿಗೆ ಹೋಗಿದ್ದೇವೆ. ಫಸ್ಟ್ ಮಾಲ್ಗೆ ಹೋದೆವು, ಅದಾದ ನಂತರ ಅಲ್ಲಿ ಬೀಚ್ ಸೈಡ್ ಕೂಡ ಹೋಗಿದ್ದೇವೆ. ಅದಾದ ನಂತರ ಅಲ್ಲಿ ಹೋಟೆಲ್ ಎಲ್ಲ ಜಾಗಗಳನ್ನು ತೋರಿಸ್ತೇನೆ ನೋಡಿ. ಕಾರಲ್ಲಿ ಹೋಗ್ತಾ ಇದ್ದೇನೆ ನಾನು ಮಂಗಳೂರು. ಇವತ್ತು ಬೆಳಿಗ್ಗೆ ಮಳೆ ಕಡಿಮೆ ಇತ್ತು, ಮಧ್ಯಾಹ್ನ ಕೂಡ ಎಲ್ಲ ಮಳೆ ಕಡಿಮೆ ಇತ್ತು. ಸಾಯಂಕಾಲ ನಾವು ಬರಬೇಕಾದ್ರೆ ಫುಲ್ ಮಳೆ. ಬೀಚಲ್ಲಿ
ಫ್ರೆಂಡ್ಸ್, ನಾವಿಲ್ಲೊಂದು ಎಕ್ಸಿಬಿಷನ್ಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಟೀ ಶರ್ಟ್, ಲೆಗ್ಗಿನ್ಸ್ ಎಲ್ಲ ಇದೆ ಅಂತ. ಲೆಗ್ಗಿನ್ಸ್ 150ಗೆ ಇದೆ ನೋಡಿ, ರಾಶಿ ರಾಶಿ ಲೆಗ್ಗಿನ್ಸ್. ಮತ್ತು ಇದು ಟೀ ಶರ್ಟ್ ಎಲ್ಲ 200ಗೆ ಇದೆ. ಸಾರೀಸ್ 100 ರುಪೀಸು ಸಾರೀಸ್ ಎಲ್ಲ ನೋಡಿ, ರಾಶಿ ರಾಶಿ ಸಾರೀಸ್ 100 ರುಪೀಸ್ ಸಾರಿ. ಮತ್ತು ಇದು ಶೂಸ್ ಎಲ್ಲ ಇದೆ ನೋಡಿ, ಎಲ್ಲ ಎಂಥದ್ದು ಲೇಡೀಸ್ ಟೀ ಶರ್ಟ್ 200. ಇದೆರಡು ರಾಶಿ ಟೀ ಶರ್ಟ್ ಇದೆ. ಹೇಗೆ ಉಂಟು ಕ್ವಾಲಿಟಿ ಎಲ್ಲ ನೋಡಬೇಕಷ್ಟೇ. ಹಾಗೆ ಇಲ್ಲಿ ನೋಡಿ, ಲೇಡೀಸಿದ್ದು ಟಾಪ್ ಎಲ್ಲ ಒಂದು ಸುಮ್ಮನೆ ಸುತ್ತಾಡ್ಕೊಂಡು ಬರುವ ಅಂತೇಳಿ ಬಂದದ್ದು ನೋಡಿ. ಇದು ಪ್ಯಾಂಟ್ ಅಂತೂ ಇದು ಸ್ಟೈಲಿಶ್. ವುಡ್ಲ್ಯಾಂಡ್ಸ್ ಹೋಟ್ಲ್ ಇದೆ ಅಲ್ಲ, ಅಲ್ಲೇ ಹತ್ತಿರ ಒಂದು ಎಕ್ಸಿಬಿಷನ್ ಉಂಟು ಹೇಳಿದ್ಲು. ಏನೋ ಸ್ಟಾಕ್ ಎಲ್ಲ ಇದೆ ಕಮ್ಮಿ, 100 ರುಪೀಸಿಗೆಲ್ಲ ಇದೆ ಅಂತ ಹೇಳಿ. ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ. ಅಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೇನೆ. ಅಷ್ಟು ಡ್ರೆಸ್ ಕ್ವಾಲಿಟಿ ಇರಲಿಲ್ಲ, ಎಲ್ಲ ಡ್ಯಾಮೇಜ್ಡ್ ಡ್ರೆಸ್ ಎಲ್ಲ ಇತ್ತು. ಆದರೆ ಎಲ್ಲ 100 ರುಪೀಸಿಗೆ. ದೊಡ್ಡ ಬ್ರ್ಯಾಂಡೆಡ್ ಡ್ರೆಸ್ಸು ಕೆಲವೆಲ್ಲ ಇತ್ತು, ಅದೆಲ್ಲ 100, 250 ಆ ಥರ ಇತ್ತು. ಬಟ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಕುರ್ತೀಸ್ ಎಲ್ಲ 200ಗೆ ಇದೆ ನೋಡಿ, ಕುರ್ತೀಸ್ ಈ ಟೈಪ್ ಎಲ್ಲ ಚೆನ್ನಾಗಿಲ್ಲ ಮಾತ್ರ. ಚೆನ್ನಾಗಿರ್ಬೋದೇನೋ ಅಂತ ಹೇಳಿ ಬಂದೆವು ನೋಡಲಿಕ್ಕೆ. ಇದು ನೋಡಿ ಚೆನ್ನಾಗಿದೆ ಅಲ್ಲ, 200 ಅಂತ ಇದೆಲ್ಲ. ನನ್ನಷ್ಟಕ್ಕೆ ಮಾತಾಡೋದು ಅಲ್ಲ, ಟಾಪ್. ಹಾಂ ಹೌದು, ಎಲ್ಲ ಚೆನ್ನಾಗಿಲ್ಲಲ್ಲ, ಡ್ಯಾಮೇಜ್ ಆಗಿದೆ ಎಲ್ಲ, ಉಳ್ದದ್ದು ಎಲ್ಲೆಲ್ಲಿಂದ ತಂದು ಹಾಕಿದ್ದಾರೆ. ನಮ್ಮ ಮಂಗಳೂರು, ಇಡೀ ಮಂಗಳೂರು ಸುತ್ತಾ ಇದ್ದೇವೆ ನೋಡಿರಿ. ನಾವಿಲ್ಲಿ ಮಂಗಳೂರಿಂದ ಈಗ ಡಿ ಮಾರ್ಟಿಗೆ ಹೋಗ್ತಾ ಇದ್ದೇವೆ ಅಲ್ವಾ? ಫಾರಮ್ ಮಾಲ್, ನೆಕ್ಸಾ ಫಾರಮ್ ಮಾಲ್. ಡಿ ಮಾರ್ಟಿಗೆ ಮತ್ತೆ ಹೋಗೋದಾ? ಫಾರಮ್ ಮಾಲಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿ ನೋಡುವ ಬನ್ನಿ. ಯಾರಿದೆಯ್ಯ ಏನೆಂದು ಹೇಳಲಯ್ಯ, ನಿನ್ನಂದ ಚಂದಪ್ಪ ಏನೆಂದು ಹೇಳಲಯ್ಯ. ನೋಡಿ, ವೀಕೆಂಡ್ ಟ್ರಿಪ್ ಅಂದರೆ ಹೀಗೆ ಹೋಗೋದು, ತಿರ್ಗೋದು, ನೋಡೋದು, ತಿನ್ನೋದು. ಫ್ರೂಟ್ಸ್ ನಿಲ್ಲಿಸ್ಬೋದಾ ಅಂತ ಹಾಗಾದ್ರೆ ಅಲ್ಲ ಗೊತ್ತಿಲ್ಲ, ಸರಿ ನೋಡಿ ನಿಲ್ಲಿಸು. ಮತ್ತೆ ಫೈನ್ ಹಾಕಿ ಹೋದ್ರೆ ಕಷ್ಟ. ಅಲ್ಲಿ ಸಿಗ್ಬೋದಾ? ಅಲ್ಲಿ ರಶ್ ಅಲ್ಲಿ ಸಿಗಬಹುದಾ? ಅಲ್ಲ, ಅಲ್ಲಿ ಹೋಯ್ತು ಅಂದ್ರೆ ನೀನು ಮತ್ತೆ ಇನ್ನು ಒಳಗೆ ಪಾರ್ಕಿಂಗ್ ಅಲ್ಲೇ ಇಡ್ಬೇಕಷ್ಟೇ. ಪ್ಲೇಸ್ ಇದ್ರೆ ಓಕೆ, ರಶ್ ಇದ್ರೆ ಇಲ್ಲಿ ನಿಲ್ಲಿಸ್ಲಿಲ್ಲ ನೋಡಲ್ವಾ? ಹೌದು, ಅಲ್ಲಿ 2 ವೀಲರ್ ಮಾತ್ರ. ನಾನು ಮೊನ್ನೆ ಅದರ ಒಳಗೆ ಹೋಗಿ 2 ವೀಲರ್ ಇಡ್ಲಿಕ್ಕೆ ಜಾಗ ಇಲ್ಲ. ಮತ್ತೆ ಸೀದಾ ಒಳಗೆ ಹೋಗಿ ಅಲ್ಲಿ ಪೇಯ್ಡ್ ಪಾರ್ಕಿಂಗ್. ಹೌದು, ಒಳಗೆ ಅದು ಅಂಡರ್ ಗ್ರೌಂಡ್. ಅದು ಸ್ಕೂಟ್ರಲ್ಲಿ ಕಷ್ಟ. ಹೌದು, ದೊಡ್ಡ ಪಾತಾಳಕ್ಕೆ ಹೋದಾಗೆ ಹೋಗ್ಬೇಕು. ನೋಡಿ, ಇದು ನಮ್ಮ ಮಾಲ್. ಇಲ್ಲಿಗೆ ನಾವೀಗ ಕಾರ್ ಇಟ್ಟು ಬರ್ತೇವೆ. ಫ್ರೆಂಡ್ಸ್, ನಾವಿಲ್ಲಿ ಮುಟ್ಟಿದ್ದೆವು ಮಾಲಿಗೆ. ಇಲ್ಲಿ ಏನೋ ಆಫರ್ ಎಂಥದೆಲ್ಲ ಉಂಟು ನೋಡಿ. ನೋಡಿ, ಮಾಲ್ ಎಂಟ್ರಿ ಆಗ್ತಾ ಉಂಟು. ಮಂಗಳೂರಿದು ನೆಕ್ಸಾ ಮಾಲ್ ಇದು. ನೋಡಿ, ಡ್ರೆಸ್ ಎಲ್ಲ ತುಂಬ ಉಂಟು. ನಮ್ಮ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು ನೋಡಿ. ಇದೊಂದು ಹೋಗ್ಬೇಕು ಮಾರ್ರೆ, ಭಯ ಆಗ್ತಾ ಉಂಟಲ್ಲಪ್ಪ.
ಡ್ರೆಸ್ ಎಲ್ಲ ಜುಡಿಯೋಕ್ಕೆ ಬಂದಿದ್ದೇವೆ ನಾವೀಗ. 899 ಹೇಗಿದೆ ಡ್ರೆಸ್. ಚೆಂದ ಉಂಟಲ್ಲ ಇದು, ಈ ಟೈಪಾ? ಇದೆಲ್ಲ 400 ರೇಟ್ ಇತ್ತು. ಸ್ಪಾರ್ ಪ್ರೈಸ್ ಥರ್ಡ್ ವೇವ್ ಕಾಫಿ ಅಂತ ಇದೆ. ಎಷ್ಟು ರೇಟ್ ಅಂತ ನೋಡು. ಥರ್ಡ್ ವೇವ್ ಕಾಫಿ ಅಂತ. ಅಲ್ಲಿ ಶುಗರ್ ಕೇನ್ ಜ್ಯೂಸ್, ಇಲ್ಲಿ ಹಂಗ್ಯ ಯಾವುದು ಕೂಡ ತಗೊಳ್ಳಿಲ್ಲ. ಸುಮ್ಮನೆ ಒಂದು ಸುತ್ತಾಡಲಿಕ್ಕೆ ಅಂತ, ವಿಂಡೋ ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ಬಂದದ್ದು. ನೋಡಿ ಇಂಡಿಪೆಂಡೆನ್ಸ್ ಡೇಗೆಲ್ಲ ಎಷ್ಟು ಚೆಂದ ಮಾಡಿದ್ದಾರೆ. ಸ್ಪಾರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸತಿ ಹೋಗುವ ನೋಡುವ. ಇದು ನೋಡಿ ಲಕ್ನೋ ಚಿಕನ್ ಕರಿ ಇಲ್ಲಿ ನೋಡಿ ಡ್ರೆಸ್ ಎಲ್ಲ ಚೆನ್ನಾಗಿದೆ ಮಾತ್ರ, ಎಷ್ಟು ಗೊತ್ತಿಲ್ಲ. ಇಲ್ಲಿ ನೋಡಿ ನಮ್ಮ ಫಾರಮ್ ಮಾಲಲ್ಲಿ ಪಬ್ಬಾಸ್ ಅವರದ್ದು ಐಡಿಯಲ್ಲದೊಂದು ಬ್ರ್ಯಾಂಚ್ ಇದೆ. ಸೊ ಇಲ್ಲಿ ಬಂದಿದ್ದೇವೆ ನಾವಿವತ್ತು. ನೋಡಿ ರಶ್ ನೋಡಿ, ಪಬ್ಬಾಸ್ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಮಂಗಳೂರು ಬಂದರೆ ಪಬ್ಬಾಸ್ ಬರಲೇಬೇಕು. ರೈಲು ಬಿಡೋದ, ಹೋಗುವ. ನೋಡಿ ಇದು ಹೊಸತ್ತು ಪಬ್ಬಾಸ್. ಅಲ್ಲಿ ಬಿಜೆಯಲ್ಲಿ ಬೇರೆ ಇನ್ನೊಂದು ಶಾಪ್ ಇದೆ. ಇದು ನಮ್ಮದು ಪಾಂಡೇಶ್ವರದಲ್ಲಿ ಪಬ್ಬಾಸ್. ಇಲ್ಲಿ ನೋಡಿ ಫುಲ್ ರಶ್ ಐಸ್ ಕ್ರೀಮಿಗೆ. ಪ್ಯಾರಾಫಿಟ್ ಒಂದು ಗಟ್ಬಟ್ ಹಾಂ, ಪ್ಯಾರಾಫಿಟ್ಗೆ 171 ಗಡಬಡಿಗೆ ಇದು ಫೇವರೆಟ್ ಎಲ್ಲ. 152 ಗಡಬಡಿಗೆ ಜಾಸ್ತಿ ಆಗಿದೆ ಈಗ. ಅವತ್ತೊಂದು 120. ಇವತ್ತು ಗಡ್ಬಡ್ ತಿನ್ನೋದು. ನನಗೆ ಗೊತ್ತುಂಟು ಅದು ಪ್ಯಾರಾಬಿಟ್ ಅಂತ, ಇದು ಗಡ್ಬಡ್ ಅಂತ. ನನ್ನದು ಗಡ್ಬಡು. ಇದು ಪ್ಯಾರಾಬಿಟ್ ದೊಡ್ಡ ಐಸ್ ಕ್ರೀಮು, ಫ್ರೂಟ್ಸು. पिकअप करके वो उधर ही आते हैं, फिर वहाँ से फिर हाईवे पकड़ के जाएंगे बेटर। ओके स्टार्ट करना। ಹುಲಿವೇಷ ಒಂದು ಸಿಕ್ಕಿದ್ರೆ ವಿಡಿಯೋ ಮಾಡಿ. ನೋಡಿ ಎಲ್ಲ ಮಡಿಕೆ ಕಟ್ಟಿದ್ದಾರೆ ಜನ್ಮಾಷ್ಟಮಿಯ ಸಂಕೇತವಾಗಿ. ಅದು ಕೋಕ್ ಬಾಟ್ಲ್ ಅಂತ ಅಲ್ಲಿ ಕಟ್ಟಿದ್ದು ನೋಡಂತೆ. ಅದೇ ಆ್ಯಪಲ್ ಕೋಕ್ ಬಾಟಲ್ ಎಲ್ಲ ಕಟ್ಟಿದ್ದಾರೆ ಮೇಲೆ. ಅದರಲ್ಲಿ ಬೆಣ್ಣೆ ಎಲ್ಲ ಕಟ್ಟೋದು ಬಿಟ್ಟು ಮಡಿಕೆ, ಚರ್ಮುರಿ, ಉಂಡೆ, ಲಡ್ಡು, ಬಾಳೆಹಣ್ಣು ಎಲ್ಲ ಕಟ್ಟಿದ್ದಾರೆ.
ನಾನು ಮಾಲಲ್ಲಿ ಡೇಟ್ಸ್ ತಗೊಂಡೆ, ಒಂದು ರೀಮ್ ಅವರದ್ದೊಂದು ಡೇಟ್ಸ್ ಪ್ಯಾಕೆಟ್ ಮತ್ತು ಒಂದು 100 ಗ್ರಾಮ್ಸ್ ಇದು ಖರ್ಜೂರ ಎಲ್ಲ ತಗೊಂಡೆ. ಆಮೇಲೆ ನಾವು ಉಡುಪಿ ನ್ಯಾಚುರಲ್ಸ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ತುಪ್ಪ ಆಗಿರ್ಬೋದು, ಮಿಲೆಟ್, ಹನಿ ಮತ್ತು ನಮ್ಮ ಬಟ್ ಅವರದ್ದು ಪ್ರಾಡಕ್ಟ್ ಎಲ್ಲ ಕೂಡ ಅಲ್ಲಿ ಸಿಗ್ತದೆ. ಮತ್ತು ಕಲ್ಪರಸ ಸಿಗ್ತದೆ, ಅದು ಕಲ್ಪರಸ ಕುಡಿದ್ವಿ ಅಲ್ಲಿ ಒಂದು ಸ್ವಲ್ಪ. ಐಸ್ ಕ್ರೀಮ್ ಎಲ್ಲ ತಿಂದು ಮಾಲಿಂದ ಹೊರಗಡೆ ಬಂದು ಇಲ್ಲಿ ಬಂದೆವು. ಇನ್ನು ಇಲ್ಲಿ ಮಾಲಿಗೆ ಹೋಗೋದು ಬೀಚಿಗೆ ಹೋಗೋದು ಅಂತೇಳಿ ಅಂದ್ಕೊಳ್ಳುವಾಗ ಇದು ಸಿಕ್ಕಿತು ಈ ಶಾಪು. ಹಾಗೆ ಈ ಶಾಪಲ್ಲಿ ಒಂದು ಅರ್ಧ ಗಂಟೆ ಅಲ್ಲಿ ಮಾತಾಡ್ತಾ ಇದ್ದೆವು. ಎಂತೆಲ್ಲ ಪ್ರಾಡಕ್ಟ್ ಉಂಟು, ಶ್ಯಾಂಪು, ಫೇಸ್ ಪ್ಯಾಕ್ ಮತ್ತು ಹ್ಯಾರಿಗೆ ಹಾಕುವಂಥದ್ದು ಎಂಥದ್ದು ಶೀಕಾಕಾಯಿ ಅದೆಲ್ಲ ಇತ್ತಿಲ್ಲಿ. ಅದಾದ ನಂತರ ನಾವು ಬೀಚಿಗೆ ಬಂದೆವು. ಬೀಚು ತಣ್ಣೀರ್ಬಾವಿ ಬೀಚು. ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಟಿಕೆಟ್ ಮಾಡಿಕೊಂಡು ಬೋಟಲ್ಲಿ ಹೋಗಬೇಕು. ಬೋಟಲ್ಲಿ ಹೋಗಿ ಆಮೇಲೆ ಬೀಚಿಗೆ ಹೋಗೋದು. ಬೀಚಲ್ಲಿ ನನ್ನ ಫ್ರೆಂಡ್ ಎಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ, ಸುಮ್ಮನೆ ಟೈಮ್ ಪಾಸ್ ಜಾಲಿ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಿಕೊಂಡೆಲ್ಲ ಖುಷಿ ಆಯಿತು. ಬೋಟಲ್ಲಿ ಹೋಗಲಿಕ್ಕೆ ಸಹ ತುಂಬಾ ಖುಷಿ ಆಗ್ತದೆ. ಮಳೆ ವೆದರ್ ಕೂಲಾಗಿತ್ತು, ಬಿಸಿಲು ಏನಿಲ್ಲ. ಫುಲ್ ಡೇ ಎಂಜಾಯ್ ಮಾಡಿದ್ವಿ ಇವತ್ತು. ಮಂಗಳೂರು ಅಂತ ಹೇಳಿದ್ರೇ ಹಾಗೇನೆ, ವೆದರ್ ಕೂಡ ಈಗ ಮಳೆಗಾಲದಲ್ಲಿ ತುಂಬ ಮಳೆ ಇಲ್ಲ ಈ ಟೈಮಲ್ಲಿ, ಒಂಥರ ಸಖತ್ ತಂಪು ಗಾಳಿ ಬೀಸಿಕೊಂಡು ತುಂಬ ಚೆನ್ನಾಗಿತ್ತು. ಹೀಗೆ ಸುತ್ತಾಡಲಿಕ್ಕೆ ಒಂದು ಖುಷಿಯಾಗುತ್ತೆ ಮನಸ್ಸಿಗೆ. ಎಲ್ಲ ಒಂದು ಚಿಂತೆಗಳನ್ನು ಮರೆತು ನಾವು ಖುಷಿಯಾಗಿ ಈ ಥರ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಫ್ರೆಂಡ್ಸ್, ನೀವು ಕೂಡ ಬನ್ನಿ, ಮಂಗಳೂರೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಫುಡ್ ಕೂಡ ಚೆನ್ನಾಗಿದೆ, ಒಂದು ಸತಿ ಟ್ರೈ ಮಾಡಿ ಎಲ್ಲನೂ. ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಾವಿಲ್ಲಿ ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ದೇವೆ. ಆ ಕಡೆ ಬಂದರೆ ಸಮುದ್ರಕ್ಕೆ ಬರಬೇಕಾದ್ರೆ ಒಂದು ಎಂಟ್ರಿ ಫೀಸ್ 20 ರೂಪೀಸ್ ಕೊಡಬೇಕು. ನೋಡಿ, ಅಯ್ಯೋ ಗಾಳಿ ಸಹ ಬರ್ತಾ ಉಂಟು, ಮಳೆ ಸಹ ಬರ್ತಾ ಉಂಟು. ಮಳೆ ಬಂದರೆ ಬರ್ತಲ್ಲ ನೋಡಿ, ಸಮುದ್ರ ತಲುಪಿದೆವು. ಕಾರ್ಲಿ ಎಷ್ಟು ಹೋದರು ಉಂಟು, ಕೊಡೆ ಹಾರಿ ಹೋಗ್ತದೆ ಅಂತ. ಕೊಡೆ ಮಾಡಿಸ್ತೇನೆ ನಾನು, ಈ ಕೊಡೆ ಹಾರಿ ಹೋಗ್ತದೆ. ಮಳೆ ಬರ್ತಾ ಉಂಟು, ಸಮುದ್ರದ ಹತ್ರ ಇದ್ದೇವೆ. ಆಚೆ ಹೋಗ್ಲಿಕ್ಕೆಲ್ಲ ಬಿಡೋದಿಲ್ಲ, ಮಳೆ ಉಂಟಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಕಟ್ಟಿದ್ದಾರೆ ನೋಡಿ, ಈ ಥರ ಎಲ್ಲ ಕಟ್ಟಿದ್ದಾರೆ. ಸಮುದ್ರಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಇಷ್ಟೇ.
ಬೀಚಲ್ಲಿ ಸುಮಾರು 1 ಗಂಟೆ ಇದ್ವಿ. ಆಮೇಲೆ 7 ಆಯಿತು. ವಾಪಸ್ ಬೋಟಲ್ಲಿ ಬಂದ್ವಿ. ನಾನು ಬೋಟಲ್ಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಹಾಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಇಲ್ಲೊಂದು ಹೋಟ್ಲಲ್ಲಿ, ಹೊಸ ಹೋಟೆಲ್, ತುಂಬ ಚೆನ್ನಾಗಿದೆ, ಫುಡ್ಡೆಲ್ಲ ರೇಟು ಕೂಡ ರೀಸನೇಬಲ್ ಆಗಿ ಉಂಟು, ಕಡಿಮೆ ಉಂಟು ಅಂತ ಹೇಳಿದರು. ಹಾಗೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ, ಒಂದು ಕಾಫಿ, ಒಳ್ಳೆ ಒದ್ದೆ ಆಗಿದ್ದೆ ನಾನು. ಬಟ್ಟೆ ಎಲ್ಲ ಬಿಸಿ ಬಿಸಿ ದೋಸೆ ತಿನ್ನಬೇಕಾದ್ರೆ ಆರಾಮ ಅನ್ನಿಸ್ತು. ದೋಸೆ ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ನಾನು ಬಂದು ತಲುಪಬೇಕಾದ್ರೆ 8 ಗಂಟೆ ಆಗಿದೆ. ತುಂಬ ಎಂಜಾಯ್ ಮಾಡಿದ್ವಿ. ಇವತ್ತಿನ ಡೇ ತುಂಬಾ ಖುಷಿಯಾಗಿತ್ತು. ಫ್ರೆಂಡ್ಸ್, ನಿಮಗೆ ಕೂಡ ಈ ವಿಡಿಯೋ ಒಂದು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವ್ಲಾಗ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.